ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ ಹುಬ್ಬಳ್ಳಿ. ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ದೇಶದ ಒಬ್ಬ ಪ್ರತಿಭಾನ್ವಿತ ಪರಿಸರವಾದಿ, ಖ್ಯಾತ ಪರಿಸರವಾದಿ ಮತ್ತು ಶಿಕ್ಷಣ ತಜ್ಞ, ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಶ್ರೀ ಸೋನಮ್ ವಾಂಗ್ಚುಕ್ರವರು ಈ ದೇಶದ ಹೆಮ್ಮೆಯ ಪುತ್ರ. ಕಳೆದ ಸುಮಾರು 17 ದಿನಗಳಿಂದ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಅವರು ಸತ್ಯಾಗ್ರಹ ಮಾಡ್ತಾಯಿರೋ ಉದ್ದೇಶ ಏನು, ಯಾಕೆ, ಯಾರಿಗೋಸ್ಕರ? ಈ ದೇಶದ ಕೋಟ್ಯಾಂತರ ಯುವಕ ಯುವತಿಯರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆ ಕೊಟ್ಟು ಅದರಲ್ಲಿ ತೇರ್ಗಡೆ ಆದ ನಂತರ ವಿವಿಧ ಸರ್ಕಾರಿ ಹುದ್ದೆಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಅಥವಾ ಮುಂದಿನ ಗ್ರ್ಯಾಜುಯೇಷನ್, ಉದಾಹರಣೆಗೆ MBBS ಮತ್ತು ಇಂಜಿನಿಯರಿಂಗ್ನಂಥ ಏನು ವಿದ್ಯೆ ಕಲೀಲಿಕ್ಕೆ ಅನುಕೂಲವಾಗುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವ ಸಲುವಾಗಿ ಅವರು ತಯಾರಿ ಮಾಡಿಕೊಂಡ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತರಬೇತಿ ಪಡೆದು ಇನ್ನೇನು ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋಷ್ಟರಲ್ಲಿ ಪತ್ರಿಕೆಗಳ ಲೀಕ್ ಆಗೋದ್ರಿಂದ ಕೋಟ್ಯಾಂತರ ಯುವಕ ಯುವತಿಯರ ಕನಸುಗಳು ಭಗ್ನ ಆಗ್ತವೆ. ಆಮೇಲೆ ಆ ಪರೀಕ್ಷೆ ಕೊಟ್ಟು ಉತ್ತೀರ್ಣರಾಗಿ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಬೇಕನ್ನುವಂಥ ಏನು ಆಸೆ ಇಟ್ಕೊಂಡಿರ್ತಾರೆ, ಅವರು ಬಹಳಷ್ಟು ಜನ ಜೀವನದಲ್ಲಿ ಜಿಗುಪ್ಸಿಕೊಂಡು ಏನೇನೋ, ಕೆಲವೊಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವೊಬ್ಬರು ಮತ್ತು ಏನೋ ಮೆಂಟಲ್ ಶಾಕ್ನಲ್ಲಿ ಏನೋ ಸಮಸ್ಯೆಗಳಾಗ್ತವೆ. 2014 ನಂತರ ಮೋದಿಜಿ ಸರ್ಕಾರ ಬಂದ ಮೇಲೆ ಈ ಪೇಪರ್ ಲೀಕ್ ಸತತವಾಗಿ ನಡೀತಾ ಇದೆ. ಇದೊಂದು ವ್ಯವಸ್ಥಿತ ಸಂಚು. ದೇಶದ ಯುವಕರ ಭವಿಷ್ಯವನ್ನು ಹಾಳು ಮಾಡುವ ಉದ್ದೇಶದಿಂದಲೇ ಈ ಪೇಪರ್ ಲೀಕ್ ಮಾಡಲಾಗ್ತದೆ. ಇದರಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಈ ಪೇಪರ್ ಲೀಕ್ ಏನು ಆಗ್ತಾ ಇದೆ, ಇದರಿಂದ ದೇಶಕ್ಕೆ ಮತ್ತು ದೇಶದ ಜನರಿಗೆ ಮತ್ತು ವಿಶೇಷವಾಗಿ ಯುವಕ ಯುವತಿಯರಿಗೆ ಭವಿಷ್ಯದಲ್ಲಿ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ಇದನ್ನು ಸರಿಪಡಿಸಬೇಕು. ಆಮೇಲೆ ಈ ಪೇಪರ್ ಲೀಕ್ನ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂಥೇಳಿ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಹಾಗೂ ಅವ್ರ ಸಂಗಡಿಗರು ಮತ್ತು ಸಾವಿರಾರು ಯುವಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದಕ್ಕೆ ಸ್ಪಂದಿಸುವ ಸಲುವಾಗಿ ದೇಶದ ವಿವಿಧ ಭಾಗಗಳಿಂದ ಜನ ಹೋಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿರೋಧ ಪಕ್ಷಗಳು, ಅಂದರೆ ಈ ಸದ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, CPI, CPM ಇಂಥವರೆಲ್ಲ ಹೋಗಿ ಅವರಿಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಆದರೆ ಆ ಒಬ್ಬ ವ್ಯಕ್ತಿ ಇಡೀ ದೇಶದ ಭವಿಷ್ಯಕ್ಕಾಗಿ ಉಪವಾಸ ಕೂತಿರೋದು ದೆಹಲಿಯ ಸಂಸತ್ನಿಂದ ಕೆಲವೇ 100 ಮೀಟರ್ಗಳ ಅಂತರದಲ್ಲಿ, ಮತ್ತು ಆ ದೇಶದ ರಾಜಧಾನಿ ದೆಹಲಿಯಲ್ಲಿರುವ ಪ್ರಧಾನಿ ಮತ್ತು ಇಡೀ ಕ್ಯಾಬಿನೆಟ್ ಸಚಿವರ ಮನೆಗಳ ಅತಿ ಹತ್ತಿರದಲ್ಲಿ ಅವರು ಕಳೆದ 17 ದಿನಗಳಿಂದ ಆಮರಣ ಉಪವಾಸ ಮಾಡ್ತಾಯಿದ್ದು, ಆಲ್ಮೋಸ್ಟ್ ಇವತ್ತಿಗೆ ಅವರಿಗೆ ಬಹಳ ಚಿಂತಾಜನಕ ಸ್ಥಿತಿಗೆ ತಲುಪಿದ್ದಾರೆ. ಆದರೂ ಸರ್ಕಾರ ಅವರಿಗೆ ಸ್ಪಂದಿಸುವ ಗ್ಯಾರಂಟಿನೂ ಇಲ್ಲ. ಯಾಕಂದರೆ ಈ ಸರ್ಕಾರ ಅಹಂಕಾರಿ ಸರ್ಕಾರ, ಘಮಂಡಿ ಸರ್ಕಾರ ಮತ್ತು ದಾದಾಗಿರಿ ಸರ್ಕಾರ ಇರೋದರಿಂದ, ಆಮೇಲೆ ಸರ್ಕಾರದ ನೇತೃತ್ವ ವಹಿಸಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹೆಬ್ಬಟ್ಚಾಪ್, ಅಂದರೆ ಅವಿದ್ಯಾವಂತ ಮತ್ತು ಅಹಂಕಾರಿ ಕೂಡ, ಆಮೇಲೆ ಅಷ್ಟೇ ಚೈನೀಕೋರ, ಆಮೇಲೆ ಅತಿ ಅಹಂಕಾರಿ, ಬರೀ ಅಹಂಕಾರಿ ಅಂತ ಸಾಲಲ್ಲ. ಅದಕ್ಕೆ ಅವರು ಅಂತೂ ಸ್ಪಂದಿಸ್ತಾ ಇಲ್ಲ. ವಾಂಗ್ಚುಕ್ ಅವರು ಆಮರಣ ಉಪವಾಸ ಮಾಡ್ತಾ ಇರೋದು
ಈ ದೇಶದ ಭವಿಷ್ಯಕ್ಕಾಗಿ, ದೇಶದ ಯುವಜನರ ಭವಿಷ್ಯಕ್ಕಾಗಿ, ಅದಕ್ಕಾಗಿ ನಾವು ಕರ್ನಾಟಕದಿಂದ ಆ್ಯಕ್ಚುಲಿ ನಾನು ಹೋಗಬೇಕಂತ ಪ್ರಯತ್ನ ಮಾಡಿದೆ ಅಲ್ಲಿ ಅವ್ರಿಗೆ ಬೆಂಬಲ ಕೊಡಲಿಕ್ಕೆ. ಬಟ್ ರೈಲಿನ ಅನುಕೂಲ ಅಂದರೆ ಪ್ರಯಾಣಕ್ಕೆ ರಿಸರ್ವೇಷನ್ ಸಿಗದೇ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ಯಾರ್ಯಾರು ದೆಹಲಿಯಲ್ಲಿ ಕನ್ನಡಿಗರಿದ್ದೀರಿ ಅವರು ಅಲ್ಲಿ ಹೋಗ್ರಿ, ಅವ್ರಿಗೆ ಭೇಟಿಯಾಗ್ರಿ, ಅವ್ರಿಗೆ ಬೆಂಬಲ ಕೊಡಿ. ಮತ್ತು ಕರ್ನಾಟಕದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು, ತಂದೆ ತಾಯಿಯರು ಇವರ ಹೋರಾಟವನ್ನು ಬೆಂಬಲಿಸಿ. ನಾಳೆ 20ನೇ ತಾರೀಕಿಗೆ ಇವರು ಸಂಸತ್ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ದಿನ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು ಹಾಗೂ ಸಾರ್ವಜನಿಕರು ಕೂಡ ಅವರ ಸಂಸತ್ ಚಲೋ ಕಾರ್ಯಕ್ರಮವನ್ನು ಬೆಂಬಲಿಸಿ ಸ್ಥಳೀಯವಾಗಿ ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಬೇಕು. ತಕ್ಷಣ ಕೇಂದ್ರ ಶಿಕ್ಷಣ ಸಚಿವರನ್ನು ಬರ್ಖಾಸ್ತು ಮಾಡಬೇಕು. ಹಾಗೆ ಕೇಳದೇ ಇದ್ದರೆ ಕೇಂದ್ರ ಸರ್ಕಾರವನ್ನೇ ಬರ್ಖಾಸ್ತು ಮಾಡಿ ಹೊಸದಾಗಿ ಚುನಾವಣೆ ನಡೆಸಿ ಹೊಸ ಸರ್ಕಾರವನ್ನು ತರುವಂಥ ಒಂದು ಪ್ರಯತ್ನ ಆಗಬೇಕು ಅಂಥೇಳಿ ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ಪತ್ರವನ್ನು ಕೊಡಬೇಕು ಅಂಥೇಳಿ ಸಮಸ್ತ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ, ಕನ್ನಡ ಯುವಕ ಯುವತಿಯರಿಗೆ ನಾನು ಮನವಿ ಮಾಡ್ತೇನೆ. ನಾವು ಮೋದಿ ಹೋದರೆ ಇನ್ನೊಬ್ಬ ಪ್ರಧಾನಿ ಸಿಗ್ತಾರೆ, ಆದರೆ ಸೋನಮ್ ವಾಂಗ್ಚುಕ್ ಹೋದರೆ ಇನ್ನೊಬ್ಬ ಸೋನಮ್ ವಾಂಗ್ಚುಕ್ ಹುಟ್ಟಿ ಬರೋದು ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಅವ್ರನ್ನ ಉಳಿಸ್ಕೋಬೇಕು ನಾವು ಮತ್ತು ಅವ್ರಿಗೆ ಬೆಂಬಲಿಸಬೇಕು. ಅದು ನಮಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ಆದ್ದರಿಂದ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಎಲ್ಲರೂ 20ನೇ ತಾರೀಕು, ಅದಕ್ಕಿಂತ ಮೊದಲು ಕೊಟ್ಟರು ನಡೀತದೆ, ಅಥವಾ 20ನೇ ತಾರೀಕಾದರೂ ಸ್ಥಳೀಯ ಏನು ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಅವ್ರ ಮೂಲಕ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಕೊಡಬೇಕು ಅಂಥೇಳಿ ಈ ಮೂಲಕ ಎಲ್ಲರಲ್ಲಿ ಬೇಡಿಕೊಳ್ತೇನೆ. ನಮಸ್ಕಾರ.